24 ಮಾಡಲ್ ಬರೀ 8000 ಓಡಿದೆ ಸರ್. 24 ಮಾಡಲ್ ಟಾಟಾ ನೆಕ್ಸಾನ್ 8 ಏರ್ ಬ್ಯಾಗ್ ಇರೋ ಗಾಡಿ ಬರೀ 9,30,000. 9,30,000 2,90,000 7,90,000ಕ್ಕೆ 15 ಮಾಡಲು ಟಾಟಾ ಬುಲ್ಟ್. ಪ್ರತಿಯೊಂದು ಗಾಡಿಗೂ ರಬ್ಬಿಂಗ್ ಅಂಡ್ ಪಾಲಿಶಿಂಗ್ 4,000 ವರ್ತ್ ಇರೋದು ಬರೀ 1,200ಗೆ ಮಾಡಿಸ್ಕೊಡ್ತೀವಿ ಸರ್. 3,30,000 3,30,000ಕ್ಕೆ 19 ಮಾಡಲು ಕ್ವಿಡ್ ಸರ್. 5,60,000ಕ್ಕೆ ಟಾಪ್ ಎಂಡ್ ZXi ವೇರಿಯಂಟ್ ಸರ್. ZXi ಎಲ್ಲ ZXi ಪ್ಲಸ್ ವೇರಿಯಂಟ್ ಎಲ್ಲ ಕಮ್ಮಿ ಪ್ರೈಸಿಂಗ್ ಕೊಟ್ಬಿಡೋಣ ಸರ್. ಈಗ ಸರ್ ಸರ್ ಒಂದಲ್ಲ 1 2 3 4 ಟೋಟಲ್ 4 ಎರ್ಟಿಗಾ ಇದೆ ಸರ್. 4 ಎರ್ಟಿಗಾ ಇದೆ ಸರ್. ಎಷ್ಟು? 5.5 ಲಕ್ಷಕ್ಕೆ 22 ಮಾಡಲು ಡ್ರೈವರ್. ಎಲ್ಲಿಗೆ ಬರಬೇಕು ಸರ್? ಸರ್ CS Speeds ಗೆ ಬರಬೇಕು. ಎಲ್ಲಾ ಗಾಡಿಗೂ 1 ವರ್ಷ ವಾರಂಟಿ ಸಿಗುತ್ತೆ. ಡೀಸೆಲ್ ಗಾಡಿ ಸಿಂಗಲ್ ಓನರ್. ಎಲ್ಲಾ ಗಾಡಿನೂ ಪ್ರತಿಯೊಂದು ಚೆಕ್ ಮಾಡಿ 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿ ಚೆಕ್ ಮಾಡಿನೇ ತರೋದು ಸರ್. 3,30,000 3,30,000 ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನ 5,000 ಕಮ್ಮಿ ಕೊಡಿ. 3,25,000ಕ್ಕೆ ಗಾಡಿ ಕ್ಲೋಸ್ ಮಾಡ್ತೀವಿ. ಅಮೆಜಾನ್ ಡೀಸೆಲ್ 2,25,000 ಬರೀ 2,25,000 ಟು ಫೈನಲ್ 4,90,000ಕ್ಕೆ ಗಾಡಿ ಆಗುತ್ತೆ ಸರ್. 4,90,000ಕ್ಕೆ ಸನ್ರೂಫ್ ಹೋಂಡಾ ಸಿಟಿ. ಸನ್ರೂಫ್ ಹೋಂಡಾ ಸಿಟಿ ಬರೀ 50,000 ಓಡಿದೆ. ಬರೀ 50,000 ಓಡಿರೋ ಗಾಡಿ. ಮತ್ತೆ 40ರಿಂದ 45 ಗಾಡಿ ಸ್ಟಾಕ್ ಇನ್ ಆಗಿದೆ ಸರ್ CS Speeds ಅಲ್ಲಿ. 19 ಮಾಡಲು ಡೀಸೆಲ್ ಬರೀ 6 ಲಕ್ಷ ಸರ್. 2,40,000ಕ್ಕೆ 17 ಮಾಡಲ್ ಇವನ್ ಸರ್. ಸರ್ 4,30,000ಕ್ಕೆ 2016 ಮಾಡಲ್ ಅದರಲ್ಲೂ ZXi ಗಾಡಿ. ಸ್ವಿಫ್ಟ್ ರೇಟ್ ಅಲ್ಲಿ 2014 ಮಾಡಲ್ ಡೀಸೆಲ್ ಫ್ಲೂಯೆನ್ಸ್ ಕೊಡ್ತೀನಿ. ಬರೀ 2 ಲಕ್ಷ 2,90,000. 5 ಲಕ್ಷಕ್ಕೆ 11 ಮಾಡಲ್. 5 ಲಕ್ಷಕ್ಕೆ 11 ಮಾಡಲ್ ಇನೋವಾ ಕೊಡ್ತೀನಿ. ಹೊಸ ತಗೊಂತೀನಿ ಅಂದ್ರೆ ನಿಮ್ಗೆ 36 ಲಕ್ಷ ಆಗುತ್ತೆ. 36 ಲಕ್ಷದ ಗಾಡಿ ಎಷ್ಟೆಷ್ಟು ಸರ್ ಪ್ರೈಸ್? ಸರ್ ವೈಟ್ ಕಲರ್ 10 ಲಕ್ಷ, ರೆಡ್ ಕಲರ್ 9.5 ಲಕ್ಷ. 3,25,000. 2020 ಮಾಡಲ್ 4 ಲಕ್ಷಕ್ಕೆ 15 ಮಾಡಲ್ ಪೋಲೋ. 15 ಮಾಡಲು ಹೈಲ್ಯಾಂಡ್ ಟಾಪ್ ಎಂಡ್ ಪೋಲೋ ಸರ್. ಫ್ರೆಂಡ್ಸ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಕಾರ್ಗಳು ಸಿಗುತ್ತೆ ಅಂತ. ವಿಡಿಯೋ ಹಾಕಿದ್ದು ಎಲ್ಲ ಕಾರ್ಗಳು ಸ್ಟಾಕ್ ಔಟ್ ಆಗ್ಬಿಟ್ಟಿದೆ. ಮತ್ತೆ ಒಂದು ಹೊಸ ಸ್ಟಾಕು ರೀಸ್ಟಾಕಿನ್ ಆಗಿದೆ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ CS Speeds ಬಂದಿದ್ದೀವಿ. ಸೊ ಈ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಇವತ್ತು 40-45 ಕಾರ್ಗಳು ಸ್ಟಾಕಿನ್ ಆಗಿದೆ. ನಮ್ಮ ಜೊತೆ ಗಗನ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನ್ ಸರ್ ಕಾರ್ಗಳೆಲ್ಲ ಸ್ಟಾಕ್ ಔಟ್ ಆಗ್ಬಿಟ್ಟಿದೆ? ಎಲ್ಲ ಗಾಡಿಗಳು ಸ್ಟಾಕ್ ಖಾಲಿ ಆಗಿದೆ ಸರ್. ಫ್ರೆಶ್ ಸ್ಟಾಕ್ ಇನ್ ಮಾಡಿಸಿದ್ದೀನಿ. ಹೌದು. ಪ್ರತಿಯೊಂದು ಗಾಡಿನೂ ವೆಲ್ ಕ್ವಾಲಿಫೈಡ್, ವೆಲ್ ಕ್ವಾಲಿಟಿ ಫಾರ್ ದಿ ಮಾರ್ಕೆಟ್ ಅಲ್ಲೇ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಎಲ್ಲ ಮಾರ್ಕೆಟಲ್ಲಿ ಪ್ರೈಸ್ ಏನು ಹಾಕಿದ್ದಾರೆ ನೋಡಿ, ಅವ್ರಿಗಿಂತ ಬೆಸ್ಟ್ ಪ್ರೈಸಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಗಾಡಿ, ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದಾನೆ ಪ್ರತಿಯೊಂದು ಗಾಡಿ ಟಾಪ್ ಎಂಡ್, ಪ್ರತಿಯೊಂದು ಗಾಡಿನೂ ಲೋಡೆಡ್. ಎಲ್ಲ ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್, ಫೋರ್ತ್ ಓನರ್ ಯಾವುದೂ ಇಲ್ಲ. ಎಲ್ಲ ಬೆಸ್ಟ್ ಪ್ರೈಸಲ್ಲೇ ಬೆಸ್ಟ್ ಕ್ವಾಲಿಟಿ ಗಾಡಿಗಳು. ಪ್ರತಿಯೊಂದು 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರ್ಬೋದು, ಹ್ಯಾಸಲ್ ಫ್ರೀ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ವೀಕ್ಷಕರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಬರೋಂಥ ಕಸ್ಟಮರ್ಗೂ ನಾವು ಅದೇ ತರ ಕ್ವಾಲಿಟಿ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಸರ್ವಿಸ್ ನ ನಾವು ಮಾಡ್ಕೊಡ್ತೀವಿ. ಯಾವುದೇ ರೀತಿ ಕಂಪ್ಲೇಂಟ್ಸ್ ಕೂಡ ಇವತ್ತರೆಗೂ ಬಂದಿಲ್ಲ, ಬರೋದು ಇಲ್ಲ. ಆಲ್ಮೋಸ್ಟ್ ಇವ್ರ ಶೋರೂಮ್ ಅಲ್ಲಿ ಕ್ವಾಲಿಟಿ ವೈಸ್ ನೋಡ್ತೀನಿ ಅಂದ್ರೆ ಬೆಸ್ಟ್ ಅಲ್ಲೇ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಪ್ರೈಸಿಂಗ್ ವೈಸ್ ನೋಡ್ತೀನಿ ಅಂದ್ರೆ ಬೆಸ್ಟ್ ಪ್ರೈಸು ಇರುತ್ತೆ ಅಲ್ವಾ ಸರ್? ಅಂಡ್ ಇನ್ನೊಂದೇನು ಮೈನ್ ಹೈಲೈಟ್ ಅಂದ್ರೆ ನೀವು ಹೇಳಿದ ಟೈಮ್ಗೆ ಡೆಲಿವರಿ ಕೊಡ್ತಾರೆ. ರಾತ್ರಿ 2 ಗಂಟೆಗೆ ಬಂದು ಡೆಲಿವರಿ ಕೊಡಿ ಅಂದ್ರೆ ಕೊಡ್ತಾರೆ ಅಲ್ವಾ ಸರ್? 100% ಕೊಡ್ತೀವಿ. ಯಾರೋ ಕೇಳಿದ್ರ ಸರ್ ಲಾಸ್ಟ್ ಟೈಮು? ಸರ್ ಲಾಸ್ಟ್ ಟೈಮ್ ಒಬ್ರು 9:30 ನೈಟ್ಗೆ ಡೆಲಿವರಿ ಕೇಳಿದ್ರು. ನಾವು 8:30ಗೆ ವೆಹಿಕಲ್ ರೆಡಿ ಮಾಡಿ ನಿಲ್ಸಿದ್ವಿ. ಫೈನಲ್ ಆಗಿ ಅವ್ರು 10 ಗಂಟೆಗೆ ಬಂದು ತಗೊಂಡೋಗಿರೋದು. 10 ಗಂಟೆಗೆ ಬಂದು ತಗೊಂಡೋಗಿದ್ದಾರೆ ಸರ್. ಸೊ ಇವತ್ತು 45 ಕಾರ್ಗಳು ಇದೆಯಲ್ಲ ಸರ್? ಇದೆ ಸರ್, 45 ಗಾಡಿ ಇದೆ. 45 ಗಾಡಿ ಇದೆ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಏನಿದೆ ಇವತ್ತು? ಸರ್ ಸ್ಟಾರ್ಟಿಂಗ್ ಬಜೆಟ್ ಬಂದು 1,40,000 ಇದೆ ಸರ್. ಸೊ ಅದು ಶೆವರ್ಲೆಟ್ ಬೀಟ್ ಡೀಸೆಲ್ ಅವಾಗಲೇ ನಾನು ತೋರಿಸಿದೆ. ಸೊ ಅದೇ ಗಾಡಿ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಫೈನಲ್ ಟಾಪ್ ಎಂಡ್ ಅಂದ್ರೆ ನಮ್ದು ಜೀಪ್ 10 lakhs ವರೆಗೂ ಇದೆ ಸರ್. ಸೊ 1.25 ಲಕ್ಷದಿಂದ ಬಜೆಟ್ ಸ್ಟಾರ್ಟ್ ಆದ್ರೆ 10 ಲಕ್ಷದವರೆಗೂ ಬಜೆಟ್ ಇದೆ. ಹೌದು ಸರ್, 10 ಲಕ್ಷ ಮೇಲೂ ಬೇಕಾದ್ರೆ ಸಿಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಮಾಡಿಸ್ಕೊಡೋಣ ಸರ್. ಸೊ ಟೋಟಲ್ ವೀಕ್ಷಕರೇ 45 ಕಾರ್ಗಳಿದೆ. ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ಸರ್? ಸರ್ ನಮ್ದು CS Speeds ಕೇಶವ ಥಿಯೇಟರ್ ಮೈನ್ ರೋಡ್, JP ಪಾರ್ಕ್ ನಿಯರ್ ಮತ್ತಿಕೆರೆ ಆಗುತ್ತೆ ಸರ್. ಓಕೆ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಅಂಡ್ ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ JP ಪಾರ್ಕ್ ನಿಯರ್ ಬೈ. ಹೌದು ಅಲ್ವಾ? ಅಲ್ಲಿಗೆ ಬಂದು ಕಾಲ್ ಮಾಡಿದ್ರೆ ಸಾಕು. ಬೇಕಂದ್ರೆ ಸರ್ ನಿಮ್ಗೆ ಗೈಡ್ ಮಾಡ್ತಾರೆ ಹೆಂಗ್ ಬರೋದು ಅಂತ ಎಲ್ಲಾನು ಹೇಳ್ತಾರೆ. ಅಂಡ್ ವೀಕ್ಷಕರೇ ಇಲ್ಲಿ ಲೋನ್ ಫೆಸಿಲಿಟಿ ನೋಡ್ತೀನಿ ಅಂದ್ರೆ ಲೋನು ಕೂಡ ಆಗ್ಬಿಡುತ್ತೆ. ಥ್ರೂ ಔಟ್ ಕರ್ನಾಟಕ ಎಲ್ಲಿಂದನಾದ್ರೂ ಬರ್ಬೋದು. ಯಾವ ಮಾಡೆಲ್ ಮೇಲೆ ತಗೋಬೇಕು ಸರ್ ಲೋನ್? ಸರ್ 2012 ಮಾಡೆಲ್ಗೆ ಪ್ರೊಫೈಲ್ ಚೆನ್ನಾಗಿರಬೇಕು. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 2012 ಅಂಡ್ ಅಬೋ ಎಲ್ಲ ವೆಹಿಕಲ್ಗೂ ಲೋನ್ ಆಗುತ್ತೆ ಸರ್. ಹೌದಾ? 12 ಮಾಡೆಲ್ ಅಬೋ ಯಾವುದೇ ಗಾಡಿ ತಗೊಂಡ್ರು ಲೋನ್ ಆಗುತ್ತೆ. ಅಂಡ್ ಏನ್ ಆಫರ್ ಕೊಡ್ತಾ ಇದ್ದೀರಾ ಸರ್ ಈ ಸಲ? ಆಫರ್ ಕೊಡಿ ಸರ್. ಆಫರ್ ಅಂದ್ರೆ ನಿಮ್ಗೆ 4,000 ವರ್ತ್ ರಬ್ಬಿಂಗ್ ಪಾಲಿಶ್ ನ ಜಸ್ಟ್ 1,200 rupeesಗೆ ಮಾಡಿಸ್ಕೊಡ್ತೀವಿ ಸರ್. ಅದು ವೆದರ್ ಗಾಡಿ ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಸೆಡನ್ ಆಗಿರಲಿ, ಹ್ಯಾಚ್ ಬ್ಯಾಕು, SUV, XUV ಯಾವುದೇ ಗಾಡಿ ಆಗಿದ್ರು ನಿಮಗೆ 4,000 rupees ಪ್ಲಸ್ ಆಗುತ್ತೆ. ಅದು ರಬ್ಬಿಂಗ್ ಪಾಲಿಶ್ ಜಸ್ಟ್ 1,200 rupeesಗೆ ನಾನು ನಿಮಗೆ ಮಾಡಿಸ್ತೀನಿ. ಶಿಫ್ಟ್ ಆದ್ರೂ ತಗೊಳ್ಳಿ, ಜೀಪ್ ಕಂಪನಿ ಯಾವ್ದಾದ್ರೂ ತಗೊಳ್ಳಿ, 1,200 ರೂಪಾಯಿ ಪೇ ಮಾಡಿದ್ರೆ ಸಾಕು. 1,200 rupees ಪೇ ಮಾಡಿದ್ರೆ ಸಾಕು. ಫುಲ್ ಬಾಡಿ ರಬ್ಬಿಂಗ್ ವಿತ್ ಪಾಲಿಶ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಆಮೇಲೆ ಸರ್ ಫೈನಲಿ ವಾರಂಟಿ ಬಗ್ಗೆ ಹೇಳ್ಬಿಡ್ತೀರಾ? 1 ವರ್ಷ ವಾರಂಟಿ ಕೊಡ್ತೀನಿ. 2015 ಅಂಡ್ ಅಬೋ ಪ್ರತಿಯೊಂದು ಗಾಡಿಗೂ
ಇಂಜಿನ್ ಟ್ರಾನ್ಸ್ಮಿಷನ್ ಗೆ ವಾರಂಟಿ ಕೊಡ್ತೀನಿ ಸರ್. ಹೌದಾ? 1 year ವಾರಂಟಿ ಕೊಡ್ತೀವಿ. 15 ಮಾಡಲ್ ಅಬೋ ತಗೋ. 15 ಮಾಡಲ್ ಅಂಡ್ ಅಬೋ ಯಾವುದೇ ಗಾಡಿ ನಮ್ಮ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ 15 ಅಂಡ್ ಅಬೋನೇ ಗಾಡಿ ಇರೋದು. ಅದು ಕಮ್ಮಿ ಇರೋದು, ಮಾಡಲ್ ಕಮ್ಮಿ ಇರೋದು ಕಮ್ಮಿ ಇರೋದು. ಕಂಪೇರ್ ಮಾಡಿದ್ರೆ ಎಲ್ಲಾ ಗಾಡಿಗೂ ಸಿಕ್ಕೇ ಸಿಗುತ್ತೆ. ಪ್ರತಿಯೊಂದು ಗಾಡಿಗೂ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ನಾವು ಮಾಡ್ಕೊಡ್ತೀರಾ. ಸ್ಟಾರ್ಟ್ ಮಾಡೋಣ ಸರ್ ವಿಡಿಯೋನ? ಸರ್ ಖಂಡಿತವಾಗ್ಲೂ ಸರ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಳೆಗಾಲದಲ್ಲಿ ಏನಕ್ಕೆ ಬೈಕಲ್ಲಿ ಓಡಾಡ್ತೀರಾ, ಒಂದು ಒಳ್ಳೆ ಕಾರ್ ತಗೊಳ್ಳಿ, ಬಜೆಟ್ ಅಲ್ಲಿ ಕೊಡ್ತಾರೆ ನಮ್ಮ ಗಗನ್ ಸರ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ. ಥ್ಯಾಂಕ್ ಯು ಸರ್. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಟಾಟಾ ನೆಕ್ಸಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2024 ಮಾಡಲ್ಲು ಪ್ಯೂರ್ ವೇರಿಯಂಟ್ 8 ಏರ್ ಬ್ಯಾಗ್ಸ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ ನಿಮಗೆ 9,30,000 ಆಗುತ್ತೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ರೀಪೇಂಟ್ ರಿಫರ್ಬ್ ಏನು ಇರಲ್ಲ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 24 ಮಾಡಲು ಬರೀ 8,000 ಓಡಿದೆ ಸರ್. ಬರೀ 9,30,000ಕ್ಕೆ 8 ಏರ್ ಬ್ಯಾಗ್ಸ್ ಬರುವಂತ ಟಾಟಾ ನೆಕ್ಸಾನ್ ವೆಹಿಕಲ್ ಇದೆ ಇದು. ಓಕೆ 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 ಇಂಟೀರಿಯರ್ಸ್ ಒಂದ್ಸಲಿ ನೋಡ್ಕೊಂಬಿಡಿ, ಸಖತ್ತಾಗಿ ಮೇಂಟೈನ್ ಮಾಡೋರೆ. ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಲಿ, ಇದು ಇಲ್ಲ ಅನ್ನಂಗಿಲ್ಲ ಅಲ್ವಾ ಸರ್? ಪ್ರತಿಯೊಂದು ಫೀಚರು ಬರುತ್ತೆ ಸರ್ ಗಾಡಿಲಿ. ಸರ್ ಪ್ರೈಸ್ ಫೈನಲ್ ಸರ್ 24 ಮಾಡಲ್ ಟಾಟಾ ನೆಕ್ಸಾನ್ 8 ಏರ್ ಬ್ಯಾಗ್ ಇರೋ ಗಾಡಿ ಬರೀ 9,30,000. 9,30,000 ಬರೀ 9,30,000. ನೆಕ್ಸ್ಟ್ i20 ಸರ್. ಸರ್ 2014 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಬರೀ 3,50,000 ಗಾಡಿ. 3.5 ಲಕ್ಷಕ್ಕೆ i20 ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಅಂತ. ಎಷ್ಟು ಹೊಡಿ ಸರ್ ಗಾಡಿ ಇದು? ಸರ್ ಜೆನ್ಯೂನ್ 80,000 ನೋಡಿದೆ. ಬ್ರ್ಯಾಂಡ್ ನ್ಯೂ ಸೀಟ್ ಕಾರ್ ಇದೆ, ಲೆದರ್ ಸ್ಟೇರಿಂಗ್ ಇದೆ, ಗಾಡಿಲಿ ಪ್ರತಿಯೊಂದು ಫೀಚರು ಇದೆ. ಬರೀ 3.5 ಲಕ್ಷಕ್ಕೆ i20 ಸರ್. ಓಕೆ ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ವೇರಿಯಂಟ್ ಯಾವ್ದು ಸರ್ ಇದು? ಸರ್ ಮ್ಯಾಗ್ನಾ ವೇರಿಯಂಟ್ ಇದು. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಎಷ್ಟು ಸರ್? ಸರ್ ಬರೀ 3.5 ಲಕ್ಷ. 3.5 ಲಕ್ಷಕ್ಕೆ i20. ಬರೀ 3.5 ಲಕ್ಷಕ್ಕೆ i20 ಮ್ಯಾಗ್ನಾ. ಹಾಗೆ ನೆಕ್ಸ್ಟ್ ಎಸ್ ಕ್ರಾಸ್ ಸರ್. ಸರ್ 2019 ಮಾಡಲ್, ಅದರಲ್ಲೂ ಡೀಸೆಲ್ ಗಾಡಿ, ಡೆಲ್ಟಾ ಪ್ಲಸ್, ಡೈಮಂಡ್ ಕಟ್, ಅಲಾಯ್ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಫೀಚರ್ ಇರುವಂತ ಗಾಡಿ. ಫೈನಲ್ ಟು ಫೈನಲ್ 7,25,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 7,25,000ಕ್ಕೆ ಗಾಡಿ ಕೊಡ್ತೀನಿ. 2020 ಮಾಡಲ್. 2020 ಮಾಡಲ್, ಅದರಲ್ಲೂ ಡೀಸೆಲ್ ಗಾಡಿ 7,25,000. ಓಕೆ 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 ನೋಡ್ತಾ ಇರ್ಬೋದು. ಸ್ಮಾರ್ಟ್ ಹೈಬ್ರಿಡ್, ಅದರಲ್ಲೂ ನಿಮಗೆ ಒಳ್ಳೆ ಮೈಲೇಜ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್ ವೇರಿಯಂಟ್ ಗಾಡಿ ಆಗಿರುತ್ತೆ ಅಲ್ವಾ ಸರ್? ಹೌದು ಸರ್, ಟಾಪ್ ಎಂಡ್ ಗಾಡಿ ಇದು. ನೆಕ್ಸ್ಟ್ ಲಾರ್ಜಿ ಸರ್ 7 ಸೀಟರ್ ಅಲ್ಲಿ. ಸರ್ 2016 ಮಾಡಲ್, ಸಿಂಗಲ್ ಓನರ್, ಅದರಲ್ಲಿ 85 PS ಡೀಸೆಲ್ ಗಾಡಿ. ಫೈನಲ್ ಟು ಫೈನಲ್ 4,20,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಹೇಳಿ ಸರ್ ಒಂದು ರೇಟ್. ಸರ್ 4,15,000ನೇ ಕೊಡಿ ಸರ್, ತಗೊಂಡೋಗಿ. 4,15,000ಕ್ಕೆ ಎಷ್ಟನೇ ಮಾಡಲು? ಸರ್ 2016 ಮಾಡಲ್ 85 PS ಇರೋ ಗಾಡಿ, ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಸಿಂಗಲ್ ಓನರ್. ಶೋರೂಮ್ ಹಿಸ್ಟ್ರಿ ಇದೆ ಸರ್ ಗಾಡಿಗೆ. ಶೋರೂಮ್ ರೆಕಾರ್ಡೆಡ್ ಅಂತೆ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಟಾಪ್ ಎಂಡ್ ಆಗಿರೋದ್ರಿಂದ ಮ್ಯಾಗ್ವೀಲ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಕ್ಯಾರಿಯರ್ ಇದೆ. 7 ಜನ ಓಡಾಡುವಂತ ಗಾಡಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಬಜೆಟ್ ಫ್ರೆಂಡ್ಲಿ ಗಾಡಿ ಸರ್, ಮೇಂಟೆನೆನ್ಸ್ ಫ್ರೀ ಗಾಡಿ. Volkswagen Polo ಸರ್. ಸರ್ 15 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್, ಟಾಪ್ ಅಂಡ್ ಹೈಲೈನ್ ವೇರಿಯಂಟ್ ಸರ್. ಹೈಲೈನ್ ವೇರಿಯಂಟ್ 15 ಮಾಡಲು, ಸೆಕೆಂಡ್ ಓನರ್, ಜಸ್ಟ್ 4 lakhsಗೆ ಗಾಡಿ ಆಗುತ್ತೆ ಸರ್. ಎಷ್ಟು? 4 ಲಕ್ಷ. ಬರೀ 4 ಲಕ್ಷಕ್ಕೆ 15 ಮಾಡಲು ಪೋಲೋ ಸರ್. 4 ಲಕ್ಷಕ್ಕೆ 15 ಮಾಡಲ್ ಪೋಲೋ. 15 ಮಾಡಲು ಹೈಲೈನ್ ಟಾಪ್ ಅಂಡ್ ಪೋಲೋ ಸರ್. ಡೀಸೆಲ್ ಗಾಡಿ. ಓಕೆ 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 ಇಂಟೀರಿಯರ್ ವೈಸ್ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ ಲೇಟೆಸ್ಟ್ ಸ್ಟೇರಿಂಗು ಎಲ್ಲ ಬಂದ್ಬಿಡುತ್ತೆ. ಫೀಚರ್ಸ್ ವೈಸು ಹೈಲೈನ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್, ABS, ಆಲ್ಮೋಸ್ಟ್ ಟಾಪ್ ಎಂಡ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಫೀಚರ್ಸ್ ಇದೆ. ಮೈಲೇಜ್ ವೈಸ್ ಏನು ಬರ್ಬೋದು ಸರ್? ಸರ್ 100% 18 ಮೈಲೇಜ್ ಬರುತ್ತೆ ಸರ್. ಇದು 18 ವರೆಗೂ ಮೈಲೇಜ್ ಬರುತ್ತೆ. 18 ವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಗಾಡಿ. ಫೈನಲ್ ಪ್ರೈಸ್ ಎಷ್ಟು ಅಂದ್ರಿ ಸರ್? ಸರ್ 4 lakhsಗೆ ಫೈನಲ್ ಆಗುತ್ತೆ ಗಾಡಿ. ಅದ್ರ ಹೆಚ್ಚು ಕಡಿಮೆ ಆಗುತ್ತಾ ಬಂದ್ರೆ? ಸರ್ ನಿಮ್ಮ ವಿಡಿಯೋ ಇಂದ ಬನ್ನಿ 3,90,000ಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಫೈನಲ್? 3,90,000. 3,90,000ಕ್ಕೆ 15 ಮಾಡಲು ಹೈಲೈನ್ ಡೀಸೆಲ್ ಪೋಲೋ. ಎಕ್ಸೆಂಟ್ ಅಲ್ಲೂ 2 ಗಾಡಿ ಇದೆಯಲ್ಲ ಸರ್? ಸರ್ 14 ಮಾಡಲು, 16 ಮಾಡಲು. ಓಕೆ 3,25,000, 3,50,000. ಹೌದಾ? ಹೌದು ಸರ್. 2-3.5 ಲಕ್ಷದ ಒಳಗಡೆ ಕವರ್ ಆಗ್ಬಿಡುತ್ತೆ. 2-3.5 ಲಕ್ಷದ ಒಳಗಡೆ ಕವರ್ ಆಗುತ್ತೆ. ಪ್ಲಸ್ ಲೋನ್ ಅಂತ ಹೋದ್ರೆ ಅತಿ ಕಮ್ಮಿ ಡೌನ್ ಪೇಮೆಂಟ್ ಗೆ ಗಾಡಿಗಳಾಗುತ್ತೆ ಸರ್. ಓಕೆ 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 ಇದ್ರ ಡೀಟೇಲ್ಸ್ ಹೇಳಿ ಸರ್. ಹಾಗೆ ಸರ್ ಇದು 14 ಮಾಡಲ್, ಸೆಕೆಂಡ್ ಓನರ್, ಎಸ್ ವೇರಿಯಂಟ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4 ಡೋರ್ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. 14 ಮಾಡಲ್ 3,25,000 ಆಗುತ್ತೆ. 3,25,000. 3,25,000. 16 ಮಾಡಲು ಬೇಕಂದ್ರೆ 3,50,000 ಆಗುತ್ತೆ. 3,50,000. ಇದಂತೂ ಸಕ್ಕದಾಗಿದೆ ನೋಡೋದಕ್ಕೆ, ರೆಡ್ ಕಲರ್. ಸರ್ 2 ಗಾಡಿನಲ್ಲೂ 4 ಹೊಸ ಟೈರ್ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪ್ರತಿಯೊಂದು ಸೆಂಟ್ರಲ್ ಲಾಕ್ ಸಮೇತ ಪ್ರತಿಯೊಂದು ಬರುತ್ತೆ ಸರ್ ಗಾಡಿ. ಓಕೆ 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 ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ಪ್ರೈಸಿಂಗ್ ವೈಸ್ ಬನ್ನಿ, ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮಾಡಿಸ್ಕೊಡ್ತಾರೆ. ನೆಕ್ಸ್ಟ್ ಆಗಿ ಟಾಟಾ ಬೋಲ್ಟ್ ಸರ್. ಸರ್ 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, ಟಾಪ್ ಎಂಡ್, ಅಲಾಯ್ ವೀಲ್ಸ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಟಚ್ ಸ್ಕ್ರೀನ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ 2,90,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 2,90,000. 2,90,000ಕ್ಕೆ 15 ಮಾಡಲು ಟಾಟಾ ಬೋಲ್ಟ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಅಮೆಝಾನ್ ಬಂದಿದೆ ನೋಡಿ ಸರ್. 2013 ಮಾಡಲ್, SMT ವೇರಿಯಂಟ್ ಗಾಡಿ, ಮಿಡ್ ವೇರಿಯಂಟ್, ಡೀಸೆಲ್ ಗಾಡಿ, 70,000 ಚಿಲ್ಲರೆ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಟೈರ್ ಪ್ರೊಫೈಲ್ ನೋಡಬಹುದು, ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ನೋಡೋದಾದ್ರೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC,
ಸೀಟ್ ಕಾರ್ಸ್ ಪ್ರತಿಯೊಂದು ಫೀಚರ್ ಇರುವಂತ ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಗಾಡಿ ಫೈನಲ್ ಟು ಫೈನಲ್ 3,30,000 ಫೈನಲ್ ಆಗುತ್ತೆ ಸರ್. ಇದು ಡಿಸೈರ್ ತಗೊಳ್ಳೋ ಬದಲು ಅಮೇಜ್ ತಗೋಬಹುದು, ಆರಾಮಾಗಿ ತಗೋಬಹುದು. 20+ ಮೈಲೇಜ್ ಬರುವಂತ ಗಾಡಿ 3,30,000. 3,30,000. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನ 5,000 ಕಮ್ಮಿ ಕೊಡಿ, 3,25,000 ಗಾಡಿ ಕ್ಲೋಸ್ ಮಾಡಿ. ಅಮೇಜ್ ಡೀಸೆಲ್ 13 ಮಾಡಲು ಡೀಸೆಲ್ ಅಮೇಜ್ 3,25,000 ಡೆಲಿವರಿ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಎರ್ಟಿಗಾ ಸರ್. ಸರ್ ಒಂದಲ್ಲ 1 2 3 4 ಟೋಟಲ್ 4 ಎರ್ಟಿಗಾ ಇದೆ ಸರ್. 4 ಎರ್ಟಿಗಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡೆಲ್ ಸಿಂಗಲ್ ಓನರ್ VDI ವೇರಿಯಂಟ್, SHVS ಟೆಕ್ನಾಲಜಿ ಇರುವಂತ ಗಾಡಿ, ಏರ್ ಬ್ಯಾಗ್, ABS ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ ಸರ್. ಫೈನಲ್ ಟು ಫೈನಲ್ 6,90,000 ಗಾಡಿ ಕೊಡೋಣ ಸರ್. ಏನ್ ಸರ್ 6,90,000 ಎಷ್ಟೇ ಮಾಡಲ್ಲ? 2016 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್, ಅದು SHVS ಟೆಕ್ನಾಲಜಿ ಇರುವಂತ ಗಾಡಿ, ಏರ್ ಬ್ಯಾಗ್, ABS ಪ್ರತಿಯೊಂದು ಫೀಚರ್ ಬರುತ್ತೆ ಸರ್ ಈ ಗಾಡಿಲಿ. ಅದರಲ್ಲೂ ಡೀಸೆಲ್ ಇಂಜಿನ್, VDI ವೇರಿಯಂಟ್ ಸರ್. VDI ವೇರಿಯಂಟ್. ನೆಕ್ಸ್ಟ್ ಇದಿಷ್ಟ ಆಗಿಲ್ವಾ? ಇನ್ನ 3 ಕಲರ್ ಸರ್ ಪೆಟ್ರೋಲ್ ಬೇಕಾ ಎರ್ಟಿಗಾದಲ್ಲಿ 2016 ಮಾಡೆಲ್ ZXi ಟಾಪ್ ಎಂಡ್ ಗಾಡಿ, ಪ್ರತಿಯೊಂದು ಫೀಚರ್ ಬರುವಂತದ್ದು, ಅಲಾಯ್ ವೀಲ್ಸ್, ಮ್ಯಾಗ್ ವೀಲ್ಸ್ ಪ್ರತಿಯೊಂದು ಫೀಚರ್ ಬರುತ್ತೆ ಗಾಡಿನಲ್ಲಿ. ಗಾಡಿ ಜಸ್ಟ್ 50,000 ಅಷ್ಟೇ ಓಡಿರೋದು. ಬರೀ 50,000 ಶೋರೂಮ್ ರೆಕಾರ್ಡೆಡ್. ಓಕೆ. ಪ್ರೈಸಿಂಗ್ ವೈಸ್ ಸರ್ 6,20,000 ಗಾಡಿ ಆಗುತ್ತೆ ಇದು. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ 6,20,000. ನಿಮ್ಮ ಚಾನಲ್ ಇಂದ ಬಂದ್ರೆ 6,15,000 ಗಾಡಿ ಕೊಡ್ತೀನಿ. 6,15,000 16 ಮಾಡಲ್ ZXi. ಹೌದು ಸರ್, 16 ಮಾಡಲ್ ZXi. ನೆಕ್ಸ್ಟ್ ಇದಾದ ಸರ್. ಸರ್ ಇದು 2015 ಮಾಡೆಲ್ ಸೇಮ್ VDI ವೇರಿಯಂಟ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 80,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಗಾಡಿನಲ್ಲಿ ನೋಡಿದ್ರೆ ನೀವು ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್ ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 5,80,000 ಗಾಡಿ ಕೊಡೋಣ ಸರ್. 5,80,000. ಹೌದು ಸರ್, 5,80,000 ಗಾಡಿ ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್ ಇದು? ಸರ್ 2015 ಮಾಡೆಲ್ ಸೆಕೆಂಡ್ ಓನರ್ ಸರ್ ಇದು. ಓಕೆ. ಇದಕ್ಕಿಂತ ಲೋ ಬಜೆಟ್ ಅಲ್ಲಿ ಸಿಗುತ್ತಾ ಸರ್? ಇದಕ್ಕಿಂತ ಲೋ ಬಜೆಟ್ ಅಲ್ಲಿ ಬೇಕಾ ಸರ್? 2012 ಮಾಡೆಲ್ ಸೇಮ್ ಡೀಸೆಲ್ ಗಾಡಿ, ಟಾಪ್ ಅಂಡ್ ZDI ಮಾಡೆಲ್. ಗಾಡಿನಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, ಕ್ಯಾಮ್ರಾ, ಮತ್ತೆ ಸೀಟ್ ಕಾರ್ಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಪ್ರತಿಯೊಂದು ಫೀಚರ್ ಇರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 5,30,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 5,25,000 ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಸರ್. ಸರ್ 5,20,000 ಗಾಡಿ ಕೊಡ್ತೀನಿ. 5,20,000. ಹೌದು ಸರ್, 5,20,000 ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಟ್ರೈಬರ್ ಅಲ್ಲೂ 2 ಗಾಡಿ ಇದೆ, ಜೀಪ್ ಕಾಂಪಸ್ ಅಲ್ಲೂ 2 ಗಾಡಿ ಇದೆ ಅಲ್ವಾ ಸರ್? ಸರ್ ಹೌದು, ಜೀಪ್ ಕಾಂಪಸ್ ಅಲ್ಲೂ 2 ಗಾಡಿ ಇದೆ, ಟ್ರೈಬರ್ ಅಲ್ಲೂ 2 ಗಾಡಿ ಇದೆ ಸರ್. ಟ್ರೈಬರ್ ಆರೆಂಜ್ ಕಲರ್ 2022 ಮಾಡಲ್ ಸೆಕೆಂಡ್ ಓನರ್, ತುಂಬಾ ಕಮ್ಮಿ ಓಡಿರುವಂತ ಗಾಡಿ. ಫೈನಲ್ ಟು ಫೈನಲ್ 5,5 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಎಷ್ಟು ಸರ್? ಎಷ್ಟು? 5,5 ಲಕ್ಷಕ್ಕೆ 22 ಮಾಡಲ್ ಟ್ರೈಬರ್. 22 ಮಾಡಲ್ ಟ್ರೈಬರ್. ಹೌದು, 5,5 ಲಕ್ಷಕ್ಕೆ 22 ಮಾಡಲ್ ಟ್ರೈಬರ್. ಓಕೆ. ಅದರಲ್ಲೂ ಟಾಪ್ ಎಂಡ್ ಗಾಡಿ ಸರ್ ಅದು. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಸೇಮ್ 21 ಮಾಡಲ್ ಗಾಡಿ ಇದೆ. 5,30,000 ಆಗುತ್ತೆ ಸರ್ ಇದು. 5,30,000. 5,30,000 ಸಿಂಗಲ್ ಓನರ್ ಗಾಡಿ ಸರ್ ಇದು. ಕಿಲೋಮೀಟರ್ ಎಲ್ಲ ಎಷ್ಟು? 50,000 ಓಡಿರೋದು ಸರ್. 50,000 ಓಡಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಜಸ್ಟ್ 50,000 ಓಡಿದೆ. ಇದು ಸರ್? ಸರ್ ಇದು 60,000 ಓಡಿದೆ. 60,000 ಓಡಿದೆ. ನೋಡ್ಕೊಬಿಡಿ ವೀಕ್ಷಕರೇ, ನಂಬರ್ ಯಾವ್ದು ಸೆಟ್ ಆಗುತ್ತೆ, ಯಾವ ಕಲರ್ ಇಷ್ಟ ಆಗುತ್ತೆ ನೋಡ್ಕೊಂಡು ಬಂದ್ಬಿಡಿ. ಒಂದು ಬೆಸ್ಟ್ ಪ್ರೈಸ್ ಆಗ್ಬಿಡುತ್ತೆ. ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ ಸರ್. ಲೋನ್ ಬೇಕಂದ್ರೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಎರಡು ಗಾಡಿಗೂ. ಎಷ್ಟಾಗ್ಬೋದು ಸರ್ ಡೌನ್? ಸರ್ ಮ್ಯಾಕ್ಸಿಮಮ್ 55,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡೋಣ. ಹೌದಾ? 50,000 ತಂದ್ರೆ ಸಾಕು. 7 ಸೀಟರ್ ಗಾಡಿ. ಹೌದು ಸರ್, 7 ಸೀಟರ್ ಗಾಡಿ. ನೆಕ್ಸ್ಟ್ ಜೀಪ್ ಕಾಂಪಸ್ ಇದೆ ನೋಡಿ, ಲಕ್ಸುರಿ ಗಾಡಿ. ಸರ್ ಜೀಪ್ ಕಾಂಪಸ್ ಒಂದಲ್ಲ 2 ಇದೆ. ವೈಟ್ ಕಲರ್ ಬೇಕಾ, ರೆಡ್ ಕಲರ್ ಬೇಕಾ? ಓಕೆ ಸರ್ ವೈಟ್ ಕಲರ್ ಡೀಸೆಲ್ ಮ್ಯಾನ್ಯುಯಲ್ ಲಾಂಗಿಟ್ಯೂಡ್ ವೇರಿಯಂಟ್. ಫೈನಲ್ ಟು ಫೈನಲ್ 10 ಲಕ್ಷ ಆಗುತ್ತೆ ಸರ್ ಇದು. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ ಸರ್ ವೈಟ್ ಕಲರ್ ಬೇಡವಾ? ಬನ್ನಿ ಸರ್ ರೆಡ್ ಕಲರ್ ಕೊಡೋಣ. 2018 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ, ಲಿಮಿಟೆಡ್ ವರ್ಷನ್. ಫೈನಲ್ ಟು ಫೈನಲ್ 9,5 ಲಕ್ಷಕ್ಕೆ ಆಗುತ್ತೆ. ಇದು ಯಾವುದೇ ಗಾಡಿ ಹೊಸ ತಗೊಂತೀನಿ ಅಂದ್ರೆ ನಿಮ್ಗೆ 36 ಲಕ್ಷ ಆಗುತ್ತೆ. 36 ಲಕ್ಷದ ಗಾಡಿ ಎಷ್ಟೆಷ್ಟು ಸರ್ ಪ್ರೈಸ್? ಸರ್ ವೈಟ್ ಕಲರ್ 10 ಲಕ್ಷ, ರೆಡ್ ಕಲರ್ 9,5 ಲಕ್ಷ. 7 ಸೀಟರ್ ಅಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋನು ಇದೆ ನೋಡಿ ಸರ್. 2014 ಮಾಡಲ್, ಥರ್ಡ್ ಓನರ್ ವೆಹಿಕಲ್. ಗಾಡಿಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ನ್ಯೂ ಬ್ಯಾಟ್ರಿ ಇದೆ, ಸೀಲ್ಡ್ ಇಂಜಿನ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿ ಇಂಟೀರಿಯರ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಲಗೇಜ್ ಕ್ಯಾರಿಯರ್ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 3,85,000 ಗಾಡಿ ಆಗುತ್ತೆ ಸರ್. 3,85,000. ಹೌದು ಸರ್. 3,85,000 ಫೈನಲ್ ಪ್ರೈಸ್ ಆಗುತ್ತೆ. ಎಕ್ಸ್ ಆರ್ಮಿ ಗಾಡಿನಾ ಸರ್ ಇದು? ಹೌದು ಸರ್, ಎಕ್ಸ್ ಆರ್ಮಿ ಗಾಡಿ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 3,85,000 ಗಾಡಿ ಆಗುತ್ತೆ. 3,85,000. ಹೌದು ಸರ್, 3,85,000 ಗಾಡಿ ಆಗುತ್ತೆ. ಇಷ್ಟು ಬಲಿನೋದಲ್ಲಿ ಡೀಸೆಲ್ ಗಾಡಿ ಇದೆ ನೋಡಿ ಸರ್. 2019 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ 80,000 ಡ್ರಿವನ್ ಆಗಿರೋದು. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ. 4 ಡೋರ್ ಪವರ್ ವಿಂಡೋ, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ರಿಮೋಟ್ ಲಾಕ್ ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ ನಿಮ್ಗೆ 6 ಲಕ್ಷಕ್ಕೆ ಗಾಡಿ ಡೆಲಿವರಿ ಆಗುತ್ತೆ ಸರ್. ಏನ್ ಸರ್ 6 ಲಕ್ಷ?
6 ಲಕ್ಷ ಸರ್, ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ ಪರವಾಗಿಲ್ಲ. 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 6 ಲಕ್ಷಕ್ಕೆ 19 ಮಾಡಲು ಡೀಸೆಲ್. 19 ಮಾಡಲು ಡೀಸೆಲ್ ಬರೀ 6 ಲಕ್ಷ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಡೆಡ್ ಲೈನ್ ಪ್ರೈಸ್, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡೇ ಮಾಡ್ತಾ ಇರೋದು. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಹಾಗೆ ಬ್ರೆಜಾ ಸರ್. ಸರ್ 2019 ಮಾಡಲು ಸಿಂಗಲ್ ಓನರ್, LXi ಆಪ್ಷನಲ್ ವೇರಿಯಂಟ್ ಇದು. ಸರ್ LDI ಆಪ್ಷನಲ್ ವೇರಿಯಂಟ್ ಇದು. ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, 4 ಡೋರ್ ಪವರ್ ವಿಂಡೋ, ಪ್ರತಿಯೊಂದು ಫೀಚರ್ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್, ವೆಲ್ ಮೇಂಟೈನ್ ಗಾಡಿ. ಜೆನ್ಯೂನ್ 50,000 ಓಡಿರೋ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್ ಇದು. ಹೌದಾ? ಬರೀ 50,000 ಓಡಿದ್ಯಾ? ಬರೀ 50,000 ಓಡಿರೋ ಗಾಡಿ. ಓಕೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಂಟೀರಿಯರ್ ವೈಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. 56,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ಕೊಂಬಿಡಿ, ಕಿಲೋಮೀಟರ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾರು ಕೊಡೋದಿಲ್ಲ ಪ್ರೈಸು, ನಾನ್ ಕೊಡ್ತಾ ಇದ್ದೀನಿ 6,80,000ಗೆ ಫೈನಲ್ ಕೊಡ್ತೀನಿ ಸರ್. ಏನ್ ಸರ್ 6 ಲಕ್ಷ? ಸರ್ 6,80,000ಕ್ಕೆ ಬ್ರೆಜಾ ಡೀಸೆಲ್ ಗಾಡಿ ಕೊಡ್ತೀನಿ. ಬರೀ 50,000 ಓಡಿದೆ. ಬರೀ 50,000 ಓಡಿರೋ ಗಾಡಿ. ಇನ್ನೊಂದು ಇನೋವಾ ಸರ್. ಸರ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಕೊಡ್ತಾರಾ? 11 ಮಾಡಲು ಸೆಕೆಂಡ್ ಓನರ್. ನೀವ್ ಹೇಳಿ ಸರ್, ಏನಿದೆ ಮಾರ್ಕೆಟ್? 11 ಮಾಡಲು ಸೆಕೆಂಡ್ ಓನರ್ ಏನೊಂದು 4-4.5 ಲಕ್ಷ ಸರ್. 4-4.5 ಲಕ್ಷಕ್ಕೆ ಯಾರು ಸರ್ ಕೊಡ್ತಾರೆ? ಆಯ್ತು ಸರ್, ನಿಮ್ ಮಾತಿಗೆ ಬೆಲೆ ಕೊಡೋಣ. 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 5 ಲಕ್ಷಕ್ಕೆ 11 ಮಾಡಲ್. 5 ಲಕ್ಷಕ್ಕೆ 11 ಮಾಡಲ್ ಇನೋವಾ ಕೊಡ್ತೀನಿ. ಓಕೆ, ಸೆಕೆಂಡ್ ಓನರ್ ಸರ್? ಸರ್ ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೀಟ್ ಕವರ್, ಆಂಡ್ರಾಯ್ಡ್ ಸಿಸ್ಟಮ್, ಪ್ರತಿಯೊಂದು ಫೀಚರ್ ಇದೆ ಗಾಡಿನಲ್ಲಿ. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಪ್ರತಿಯೊಂದು ಇದೆ. 5 ಲಕ್ಷಕ್ಕೆ ಗಾಡಿ ಕೊಡೋಣ. ಆಲ್ಮೋಸ್ಟ್ ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಲೇಟೆಸ್ಟ್ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕ್ಸೋರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲಾನು ಬಂದ್ಬಿಡುತ್ತೆ ಗಾಡಿಲಿ. 2.4G ವೇರಿಯಂಟ್ ಸರ್ ಇದು? ಹೌದು, G ವೇರಿಯಂಟ್ ಸರ್ ಇದು. 2.5G ವೇರಿಯಂಟ್ ಅಲ್ವಾ? ಪ್ರೈಸ್ ಎಷ್ಟು ಸರ್? ಸರ್ 5 ಲಕ್ಷ ಫೈನಲ್. 5 ಲಕ್ಷಕ್ಕೆ 11 ಮಾಡಲು. 5 ಲಕ್ಷಕ್ಕೆ 11 ಮಾಡಲು ಕೊಟ್ಬಿಡೋಣ. ನೆಕ್ಸ್ಟ್ ಫ್ಲೂಯೆನ್ಸ್ ಇದೆಯಲ್ಲ ಸರ್? ಸರ್ ತುಂಬಾ ಪ್ರೀಮಿಯಂ ವೆಹಿಕಲ್ ಇದು. 2014 ಮಾಡಲ್, ಸೆಕೆಂಡ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. ಟಾಪ್ ಎಂಡ್ ವೇರಿಯಂಟ್, ಅಲಾಯ್ ವೀಲ್ಸ್, ಪುಷ್ ಸ್ಟಾರ್ಟ್ ಬಟನ್, ಪ್ರತಿಯೊಂದು ಫೀಚರ್, 4 ಡೋರ್ ಪವರ್ ವಿಂಡೋಸ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ 2,90,000ಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. 2,90,000ಕ್ಕೆ ಫ್ಲೂಯೆನ್ಸ್? ಹೌದು ಸರ್, 2,90,000ಕ್ಕೆ ಫ್ಲೂಯೆನ್ಸ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಹೋಂಡಾ ಸಿಟಿ ನಲ್ಲಿ ಸನ್ರೂಫ್ ವೆಹಿಕಲ್ ಇದೆ ನೋಡಿ ಸರ್. 2014 ಮಾಡಲ್ ಆಟೋಮೆಟಿಕ್. ಯಾರಾದ್ರೂ ಲೇಡೀಸ್ ಓಡಿಸೋದಕ್ಕೆ ಪ್ರಿಫರ್ ಮಾಡ್ತೀರಾ? ಆಟೋಮೆಟಿಕ್ ವೆಹಿಕಲ್ ಸಿಗುತ್ತೆ, ಅದರಲ್ಲೂ ಟಾಪ್ ಎಂಡ್ ಗಾಡಿ. ಸನ್ರೂಫ್, ಬಟನ್ ಸ್ಟಾರ್ಟ್, ಅಲಾಯ್ ವೀಲ್ಸ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಇರಿಸಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ವಿತ್ ಕ್ಯಾಮ್ರಾ, ಪ್ರತಿಯೊಂದು ಫೀಚರ್ಸ್ ಬರುವಂತ ಗಾಡಿ ಸರ್. ಇಂಟೀರಿಯರ್ ನೋಡಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಕಾರ್ಸ್, ಲೆದರ್ ಸ್ಟೇರಿಂಗ್ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಫೀಚರ್ ಇರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಫೈನಲ್ ಟು ಫೈನಲ್ 4,90,000ಕ್ಕೆ ಗಾಡಿ ಆಗುತ್ತೆ ಸರ್. 4,90,000ಕ್ಕೆ ಸನ್ರೂಫ್ ಹೋಂಡಾ ಸಿಟಿ ಸರ್. ಸನ್ರೂಫ್ ಹೋಂಡಾ ಸಿಟಿ ಬರೀ 4,90,000ಕ್ಕೆ ಗಾಡಿ ಆಗುತ್ತೆ ಸರ್. ಟಾಪ್ ಎಂಡ್ ಅಲ್ಲಿ ಒಂದು ಸ್ವಿಫ್ಟ್ ಇದೆ ನೋಡಿ ಸರ್. ಆಪಲ್ ಶೇಪ್ ಸ್ವಿಫ್ಟ್, ZXi ಪ್ಲಸ್ ವೇರಿಯಂಟ್. ಗಾಡಿ ಬಂದು ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಟಾಪ್ ಎಂಡ್ ಗಾಡಿ. ಡ್ಯುಯಲ್ LED ಪ್ರೊಜೆಕ್ಟೆಡ್ ವಿತ್ DRLs ಬರುತ್ತೆ. ಫಾಗ್ ಲ್ಯಾಂಪ್ಸ್, ರೇರ್ ವೈಪರ್ ವಾಷರ್, ಟಚ್ ಸ್ಕ್ರೀನ್ ಸಿಸ್ಟಮ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇನ್ಬಿಲ್ಟ್ ಗೂಗಲ್ ನ್ಯಾವಿಗೇಷನ್ ಬರುತ್ತೆ, SD ಕಾರ್ಡ್. 4 ಡೋರ್ ಪವರ್ ವಿಂಡೋಸ್ ಇದೆ. AC ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್, ಟ್ಯಾಕೋಮೀಟರ್, ಪ್ರತಿಯೊಂದು ಡಿಜಿಟಲ್ ಬರುತ್ತೆ. ಗಾಡಿ ಸೀಟ್ ಕವರ್ ನೋಡಬಹುದು, ಪ್ರತಿಯೊಂದು ಆಕ್ಸೆಸರೀಸ್ ಲೋಡೆಡ್ ಇದೆ ಗಾಡಿಲಿ. ಡೋರ್ ವೈಸರು, ಕ್ರೋಮ್, ಮಿರರ್ ಎಲ್ಲ ಪ್ರತಿಯೊಂದು ಇದೆ ಸರ್, ಇನ್ಕ್ಲೂಡಿಂಗ್ ಸ್ಪಾಯ್ಲರ್. ಫುಲ್ಲಿ ಟಾಪ್ ಎಂಡ್ ಅಲ್ಲೇ ಟಾಪ್ ಎಂಡ್ ಸರ್. ಫುಲ್ಲಿ ಟಾಪ್ ಎಂಡ್ ಅಲ್ಲೇ ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 63,000 ಶೋರೂಮ್ ರೆಕಾರ್ಡೆಡ್. ಎಲ್ಲೂ ನಿಮ್ಗೆ ಒಂದು ಸ್ಕ್ರಾಚ್ ಅಂಡ್ ಡೆಂಟ್ ಕೂಡ ಇಲ್ಲ ಗಾಡಿ, ಅಷ್ಟು ನೀಟ್ ಆಗಿದೆ. ಫೈನಲ್ ಟು ಫೈನಲ್ 5,70,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 5,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಏನ್ ಸರ್ 5,60,000ಕ್ಕೆ ಟಾಪ್ ಎಂಡ್ ZXi ವೇರಿಯಂಟ್ ಸರ್? ZXi ಅಲ್ಲ, ZXi ಪ್ಲಸ್ ವೇರಿಯಂಟ್ ಬರೀ 5,60,000ಕ್ಕೆ 18 ಮಾಡಲ್ ಸರ್. ಹಾಗೆ ನೆಕ್ಸ್ಟ್ ಟಾಟಾದಲ್ಲಿ ಟಿಯಾಗೋನು ಇದೆ ನೋಡಿ ಸರ್. ಟಾಟಾ ಟಿಯಾಗೋ 2019 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್, ತುಂಬಾ ಲೆಸ್ ಡ್ರಿವನ್ ಆಗಿರುವಂತ ಗಾಡಿ. ಟಾಪ್ ಎಂಡ್, ಅಲಾಯ್ ವೀಲ್ಸ್, ಹೆಡ್ ಲ್ಯಾಂಪ್ಸ್, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಪ್ರತಿಯೊಂದು ಫೀಚರ್ ಇರುವಂತ ಗಾಡಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 4,30,000ಕ್ಕೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. ಎಷ್ಟೇ ಮಾಡಲ್ ಸರ್? ಸರ್ 2019 ಮಾಡಲು 4,30,000ಕ್ಕೆ ಗಾಡಿ ಕೊಡ್ತೀನಿ ಸರ್. 19 ಮಾಡಲು 4,30,000. 4,30,000ಕ್ಕೆ ಗಾಡಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸ್ವಿಫ್ಟ್ ಸರ್. ಸರ್ ಇದು 2016 ಮಾಡಲ್ಲು, ZXi ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಎದುರುಗಡೆ ಬನ್ನಿ, 4.25 ಲಕ್ಷ ಹೇಳ್ತಾ ಇದೀನಿ, ನೆಗೋಸಿಯೇಷನ್ ಆಗುತ್ತೆ. ಫೈನಲ್ ಹೇಳಿ ಸರ್. ಫೈನಲ್ ಸರ್ 4,30,000 ಕೊಟ್ಬಿಡೋಣ ಸರ್. ಏನ್ ಸರ್ 4,30,000ಕ್ಕೆ? 2016 ಮಾಡಲ್, ಅದರಲ್ಲೂ ZXi ಗಾಡಿ. 4,30,000. ಓಕೆ. ನೆಕ್ಸ್ಟ್ ಹಾಗೆ ಇನ್ನ 2-3 ಸ್ವಿಫ್ಟ್ ಇದೆ ನೋಡಿ, ಇದೆಷ್ಟೇ ಮಾಡಲ್ ಸರ್?
ಸರ್ ಸ್ವಿಫ್ಟ್ ಪೆಟ್ರೋಲ್ ಬೇಡವಾ, ಡೀಸೆಲ್ ಇದೆ. Okay. ಡೀಸೆಲ್ ಇದು ಬೇಡವಾ, ಇದಿದೆ. ಎರಡು 2012 ಮಾಡಲ್, ಎರಡು ಸಿಂಗಲ್ ಓನರ್ ಗಾಡಿ, 94,000 ಓಡಿದೆ. ಇದು 80,000 ಗಾಡಿ ಓಡಿದೆ. ಓಕೆ 3,60,000 ಗಾಡಿ ಕೊಡ್ತೀನಿ ಸರ್. ಓಕೆ ಇದು ಸರ್ ಸರ್ ಇದು 80,000 ಓಡಿರೋದು, 3,70,000 ಗಾಡಿ ಕೊಡ್ತೀನಿ. ಫೈನಲ್ ಹೇಳಿ ಸರ್. ಸರ್ 3,70,000 ಫೈನಲ್, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಆ ರೇಟ್ಗೆ. 3,70,000 ಫೈನಲ್ ಗಾಡಿ ಕೊಡ್ತೀನಿ ಸರ್. ಇದು ಸರ್ ಇದು ಫೈನಲ್ ಸರ್ ಅದು 3,60,000 ಫೈನಲ್ ಸರ್. ಫೈನಲ್ 3,60,000. 60,000 ರಿಡ್ಜ್ ಸರ್. ಸರ್ ರಿಡ್ಜು ಡೀಸೆಲ್ ಗಾಡಿ, 22+ ಮೈಲೇಜ್ ಬರುವಂತ ಗಾಡಿ. ಸಿಟಿನಲ್ಲಿ ಯಾರೆಲ್ಲ ಮೈಲೇಜ್ ಗೋಸ್ಕರ ಗಾಡಿ ತಗೋಬೇಕು ಅಂತಿದ್ದೀರಾ, ಈ ಗಾಡಿ ತಗೊಳ್ಳಿ, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇದು 2015 ಮಾಡಲ್ ಗಾಡಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. 4 ಟೈರ್ ಹೊಸದಿದೆ. ಗಾಡಿನಲ್ಲಿ ಆಲ್ 4 ಡೋರ್ ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ರಿಮೋಟ್ ಕೀ, ಪ್ರತಿಯೊಂದು ಫೀಚರ್ ಬರುತ್ತೆ. ಫೈನಲ್ ಟು ಫೈನಲ್ 3,75,000 ಗಾಡಿ ಕೊಡ್ತೀನಿ ಸರ್. 3,75,000. 3,75,000 ಗಾಡಿ ಕೊಡ್ತೀನಿ ಸರ್. ಓಕೆ ಇದು ಸರ್ ಗ್ರ್ಯಾಂಡ್ ಸರ್ ಇದು ಡೀಸೆಲ್ ಗಾಡಿನೇ, ಗ್ರ್ಯಾಂಡ್ ಐಟೆನ್. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ, 20+ ಮೈಲೇಜ್ ಬರುವಂತ ಗಾಡಿ. 2016 ಮಾಡಲ್ ಮ್ಯಾಗ್ನಾ ವೇರಿಯಂಟ್. ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ 16 ಮಾಡಲ್ಲ. 4 ಲಕ್ಷಕ್ಕೆ 16 ಮಾಡಲು ಗಾಡಿ. ಓಕೆ ಅಷ್ಟು ಮಾರುತಿ ಸುಜುಕಿ ಸೆಲೆರಿಯೋ ಇದೆ ನೋಡಿ ಸರ್. ಯಾರಾದ್ರೂ ಡ್ರೈವಿಂಗ್ ಕಲಿತಿದ್ದೀರಾ, ಫಸ್ಟ್ ಟೈಮ್ ಗಾಡಿ ಓಡಿಸ್ತಿದ್ದೀರಾ, ಅಥವಾ ಡ್ರೈವಿಂಗ್ ಪರ್ಫೆಕ್ಟ್ ಆಗಿಲ್ವಾ, ಅಥವಾ ಟ್ರಾಫಿಕ್ ಅಲ್ಲಿ ಓಡಿಸ್ತಿದ್ದೀರಾ, ಸರ್ ಆಟೋಮೆಟಿಕ್ ಗಾಡಿ ಇದೆ. 2015 ಮಾಡಲು, ಬಜೆಟ್ ಫ್ರೆಂಡ್ಲಿ, ಮೇಂಟೆನೆನ್ಸ್ ಫ್ರೀ ವೆಹಿಕಲ್. 2015 ಮಾಡಲ್ ಸಿಂಗಲ್ ಓನರ್ VXI ಆಟೋಮೆಟಿಕ್ ವೆಹಿಕಲ್. ಇದರಲ್ಲಿ 4 ಡೋರ್ ಪವರ್ ವಿಂಡೋಸ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು, ರಿಮೋಟ್ ಕೀ ಆಗಿರ್ಬೋದು, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 3,45,000 ಗಾಡಿ ಡೆಲಿವರಿ ಮಾಡ್ಕೊಡೋಣ. 3,45,000. ಹೌದು ಸರ್, 3,45,000 ಸರ್. ಸರ್ ಫೈನಲ್ ಸರ್ ಫೈನಲ್ 3,40,000 ಗಾಡಿ ಕೊಡೋಣ ಸರ್. ಹೌದಾ? ಇದು ಸರ್ ಯೋನೋ ಸರ್, ಇದು 2017 ಮಾಡಲ್. ಯಾರಾದ್ರೂ ಚಿಕ್ಕ ವೆಹಿಕಲ್ ನೋಡ್ತಿದ್ದೀನಿ ಅಂದ್ರೆ ಗಾಡಿ ತಗೋಬಹುದು, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 2017 ಮಾಡಲ್, ಸೆಕೆಂಡ್ ಓನರ್ ಆಗಿರುವಂತ ಗಾಡಿ. ಫೈನಲ್ ಟು ಫೈನಲ್ 2,40,000 ಗಾಡಿ ಕೊಡ್ತೀನಿ ಸರ್. 2,40,000. ಬರೀ 2,40,000. 17 ಮಾಡಲ್ ಯೋನ್ ಸರ್. ಒಂದು ಸೂಪರ್ ಆಗಿರೋ ಕ್ವಿಟ್ ಇದೆಯಲ್ಲ ಸರ್. ಸರ್ 2019 ಮಾಡಲ್ ಸಿಂಗಲ್ ಓನರ್, ಅದರಲ್ಲೂ ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್, ನ್ಯಾವಿಗೇಷನ್, ಸೀಟ್ ಕವರ್, ಪ್ರತಿಯೊಂದು ಇರುವಂತ ಗಾಡಿ. ಫೈನಲ್ ಟು ಫೈನಲ್ 3,30,000 ಗಾಡಿ ಆಗುತ್ತೆ ಸರ್. ಸರ್ 3,30,000. 3,30,000 19 ಮಾಡಲ್ ಕ್ವಿಡ್ ಸರ್. 19 ಮಾಡಲ್ ಕ್ವಿಡ್ ಸರ್. ಬಜೆಟ್ ಕಮ್ಮಿ ಇದೆಯಾ? 2015 ಮಾಡಲ್ ಕ್ವಿಡ್ ಇದೆ. ನಿಮ್ಗೆ ರೆಡ್ ಕಲರ್ ಬೇಡವಾ, ಗ್ರೀನ್ ಕಲರ್ ಇದೆ. 2015 ಮಾಡಲು ಗಾಡಿ, ಟಾಪ್ ಎಂಡ್ ಗಾಡಿ ಇದು ಕೂಡ. ಫೈನಲ್ ಟು ಫೈನಲ್ 2,25,000 ವಿತ್ ಟ್ರಾನ್ಸ್ಫರ್ ಆಗುತ್ತೆ ಸರ್. ಇದು 2,25,000. 2,25,000 ಬರೀ 2,25,000 ಸರ್. ಓಕೆ ನೆಕ್ಸ್ಟ್ ಆಗಿ ಇನ್ನೊಂದು ಬೀಟ್ ಸರ್. ಸರ್ 2013 ಮಾಡಲ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಯಾರಾದ್ರೂ ಗಾಡಿ ಕಲಿತಿದ್ದೀರಾ, ಅಥವಾ ಗಾಡಿ ಯಾವ್ದೋ ಚಿಕ್ಕ ಗಾಡಿ ಬೇಕು, ಅದರಲ್ಲೂ ಡೀಸೆಲ್ ಗಾಡಿ ಬೇಕು ಅಂದ್ರೆ ದಯವಿಟ್ಟು ಇದಕ್ಕೆ ಶೋರೂಮ್ ಬನ್ನಿ. ಗಾಡಿ ನೋಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ ಆಗಲ್ಲ ಸರ್. 1,40,000 ಗಾಡಿ ಡೆಲಿವರಿ ಕೊಡ್ತೀನಿ. 1,40,000 ಡೆಲಿವರಿ ಕೊಡ್ತೀನಿ. ಬರೀ 1,40,000 ಡೆಲಿವರಿ ಕೊಡ್ತೀನಿ. ಓಕೆ ಆಮೇಲೆ ನೆಕ್ಸ್ಟ್ ಹೋಂಡಾ ಬ್ರಿಯೋ ಇದೆ ನೋಡಿ, ಸಕ್ಕತ್ತಾಗಿದೆ. ಇದು 2012 ಮಾಡಲ್ ಗಾಡಿ, ಅಲಾಯ್ ವೀಲ್ಸ್ ತೋರಿಸಿ. ಗಾಡಿ ಸೀಟ್ ಕವರ್ ಹೊಸದಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಅದು ವೆರಿ ಹಾಟ್ ರೆಡ್ ಅಂತ ಕಲರ್. ಇದು ತುಂಬಾ ಡಿಮ್ಯಾಂಡ್ ಇರುವಂತ ಕಲರ್. ಗಾಡಿ ಫೈನಲ್ ಟು ಫೈನಲ್ 2,70,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,65,000 ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. ಎಷ್ಟು ಸರ್ ಫೈನಲ್? ಫೈನಲ್ 2,65,000 ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. ಹೌದಾ? 2,65,000 ಬ್ರಿಯೋ. ಹೌದು ಸರ್, 2,65,000 ಬ್ರಿಯೋ. ನೆಕ್ಸ್ಟ್ ಇನ್ನೊಂದು ವ್ಯಾಗನರ್. ಸರ್ ವ್ಯಾಗನರ್, ಯಾರಾದ್ರೂ ಏಜ್ ಆಗಿರೋರು ಗಾಡಿ ಓಡಿಸ್ತೀರಾ, ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 13 ಮಾಡಲು, ಸೆಕೆಂಡ್ ಓನರ್. ಫೈನಲ್ ಟು ಫೈನಲ್ 2,90,000 ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್ ಫೈನಲ್. ಸರ್ 2,90,000 ಮಾಡ್ಕೊಡ್ತೀನಿ. 2,90,000 ಎಷ್ಟನೇ ಮಾಡಲು? 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 2,90,000 ಗಾಡಿ ಮಾಡ್ಕೊಡ್ತೀನಿ.